25,000 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಆಧುನೀಕರಣ ಮಾಡಿ ಇವತ್ತು ಬಾದಾಮಿಯನ್ನು ಕೂಡ ಸೇರ್ಪಡೆ ಮಾಡಿ ಇವತ್ತು ರಾಷ್ಟ್ರಕ್ಕೆ ದೊಡ್ಡ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾನು ಭಾರತ ಸರ್ಕಾರದ ಪರವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಾದಾಮಿಯ ಎಲ್ಲ ಮಹಾಜನತೆ ಪ್ರಧಾನಮಂತ್ರಿಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇವತ್ತು 75 ರೈಲ್ವೆ ಸ್ಟೇಷನ್ಗಳಲ್ಲಿ ಕರ್ನಾಟಕ ಕೂಡ 4 ಇದೆ, ಆಂಧ್ರ ಪ್ರದೇಶ 3 ಇದೆ, ಅಸ್ಸಾಂನಲ್ಲಿ 1 ಇದೆ, ಬಿಹಾರ್ನಲ್ಲಿ 1 ಇದೆ, ಛತ್ತೀಸ್ಗಢದಲ್ಲಿ 3 ಇದೆ, ಗುಜರಾತ್ನಲ್ಲಿ 4 ಇದೆ, ಹರಿಯಾಣದಲ್ಲಿ 2 ಇದೆ, ಹಿಮಾಚಲ್ನಲ್ಲಿ 1 ಇದೆ, ಜಾರ್ಖಂಡ್ನಲ್ಲಿ 2 ಇದೆ, ಕರ್ನಾಟಕದಲ್ಲಿ 4 ಇದೆ, ಕೇರಳದಲ್ಲಿ 6 ಇದೆ, ಮಧ್ಯಪ್ರದೇಶದಲ್ಲಿ 13 ಇದೆ, ಮಹಾರಾಷ್ಟ್ರದಲ್ಲಿ 2 ಇದೆ, ಒರಿಸ್ಸಾದಲ್ಲಿ 7 ಇದೆ, ರಾಜಸ್ಥಾನದಲ್ಲಿ 8 ಇದೆ, ತಮಿಳುನಾಡಿನಲ್ಲಿ 3 ಇದೆ, ತೆಲಂಗಾಣದಲ್ಲಿ 1 ಇದೆ, ಉತ್ತರ ಪ್ರದೇಶದಲ್ಲಿ 7 ಇದೆ, ಉತ್ತರಾಖಂಡದಲ್ಲಿ 1 ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ 2 ಇದೆ. ಬಂಧುಗಳೇ, ಈ ರೀತಿಯಾಗಿ ರಾಷ್ಟ್ರದ ಭೂಪಟದಲ್ಲಿ ಯಾವುದೇ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗದೆ ಹೋದ್ರೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಬಿಡಪ್ಪ, ಸಾಧ್ಯತೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸುಮಾರು 25,000 ಕೋಟಿ ರೂಪಾಯಿಗಳ ಇವತ್ತು ಯೋಜನೆಯನ್ನ ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಬಾದಾಮಿಯ ಒಂದು ರೈಲ್ವೆ ಸ್ಟೇಷನ್ ಅನ್ನು ಕೂಡ 15 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಮಾಡಿದ್ದಾರೆ. ಬಂಧುಗಳೇ, ರೈಲ್ವೆ ಈ ದೇಶದ ಅಭಿವೃದ್ಧಿಯ ಸಂಕೇತ ಅಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ. ಏನಿವತ್ತು ನಮ್ಮ ಬಡ್ಜೆಟ್ ಹಿಂದೆ UPA ಗೌರ್ಮೆಂಟ್ ಇದ್ದಾಗ 85-90 ಸಾವಿರ ಕೋಟಿ ಇರ್ತಾ ಇತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈಲ್ವೆ ಬಡ್ಜೆಟ್ ಇವತ್ತು ಈ ಸಾರಿ 3 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ಕರ್ನಾಟಕದಲ್ಲಿ 26-27ರಲ್ಲಿ ಈ ಸಾರಿ ನಡೀತಾ ಇರ್ತಕ್ಕಂಥದ್ದು ಹೊಸ ಲೈನ್ಗಳಿಗೆ 3,085 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಡಬ್ಲಿಂಗ್ಗೆ 1,534 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅದಲ್ಲದೆ ಮೇಲ್ ಸೇತುವೆ ಕೆಳ ಸೇತುವೆ ಗೌಡ್ರು ಹೇಳಿದ್ರು ನಮ್ದೊಂದಿದೆ ಅಂತ 50, 60, 35, 40 ವರ್ಷಗಳಿಂದ ಇದ್ದಂಥ ಅನೇಕ ಮೇಲ್ ಸೇತುವೆ ಕೆಳ ಸೇತುವೆಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯದ ಮೇಲೆ ಅವಲಂಬನೆ ಆಗೋದು ಬೇಡ ಅಂತ ಹೇಳಿ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 700ಕ್ಕೂ ಮೇಲ್ಪಟ್ಟು ಮೇಲ್ ಸೇತುವೆ ಕೆಳ ಸೇತುವೆಯನ್ನು ಮಾಡಿ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ನಿದರ್ಶನ ಕರ್ನಾಟಕದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೇರ್ತದೆ ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳಿ ಏನು ಇವತ್ತು 2014ರಿಂದ ಇಲ್ಲಿವರೆಗೆ 1,750 ಕಿಲೋಮೀಟ್ರು ಏನು ಇವತ್ತು ತಾವು ಹೇಳ್ತಾ ಇದ್ದೀರಿ ಕುರ್ಚಿ ಬಾದಾಮಿನ ಹೇಳ್ತಾ ಇದ್ದೀರಿ ಅದನ್ನು ಬಾಗಲಕೋಟೆ ಈಗಾಗಲೇ ನಾವು 1,750 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ROB-ಗಳನ್ನು 700 ಮಾಡಿ ಮತ್ತೆ ಇವತ್ತು 160 ಇನ್ನು ಕೇವಲ 7-8 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. 9 ರೈಲ್ವೆ ನಿಲ್ದಾಣಗಳನ್ನು ಈಗಾಗಲೇ ಪ್ರಧಾನಮಂತ್ರಿಗಳು ಇವತ್ತೇನು ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಹೋದ ಸಾರಿ 5 ನಿಲ್ದಾಣಗಳನ್ನು ಮಾಡಿದ್ರು. ಅವತ್ತು ಕೂಡ ಬಾಗಲಕೋಟೆಯಲ್ಲೂ ಕೂಡ ಸೇರಿತ್ತು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಗದ್ದಿಗೌಡರ ಒಂದು ಕನಸಿನ ಲೋಕಸಭಾ ಕ್ಷೇತ್ರವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವತ್ತು ಕೂಡ ಬಾಗಲಕೋಟೆ ಕೂಡ ಮಾಡಿ 2ನೇ ಆಧುನೀಕರಣವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರ ಇದ್ರೆ ಅದು ಬಾಗಲಕೋಟೆ ಮಾತ್ರ. ನನ್ನ ಕ್ಷೇತ್ರದಲ್ಲಿ ಇನ್ನೂ ಒಂದು ಆಗಿಲ್ಲ. ಇದು ಜೀವಾತ್ಮ ಹೊಡಿರಪ್ಪ ಚಪ್ಪಾಳೆ. ಏನೇ ಯಾವ ಧಾರವಾಡ, ಗದಗ, ಗೋಕಾಕ್, ರೋಡ ಮತ್ತು ಮುಂದಾಬಾದ್ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಏನು ಜಲಂಧರದಲ್ಲಿ ಈ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಾದಾಮಿಯಲ್ಲಿ 15 ಕೋಟಿ, ಅಣ್ಣಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 27 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನು ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ. ಬಂಧುಗಳೇ, ಪ್ರಮುಖವಾಗಿ ಹೊಸ ಮಾರ್ಗಗಳಾದ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುಡಚಿ, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಅಂಕೋಲ 12,000 ಕೋಟಿ ರೂಪಾಯಿಗಳಲ್ಲಿ ಕೆಲಸ ನಡೀತಾ ಇದೆ.
ನನಗನ್ನಿಸ್ತದೆ ಗದಗವಾಡಿ, ಗಡಿಗೆರೆ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಕುಪ್ಪಂ ಇತ್ಯಾದಿ 9 ಯೋಜನೆಗಳು ಈಗಾಗಲೇ ನಡೀತಾ ಇದೆ. 1,000 ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಬಂದ ಮೇಲೆ ಮಂತ್ರಿಯಾಗಿ 24 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು 1,600 ಕಿಲೋಮೀಟರ್ ಎಕರೆ 600 ಎಕರೆ ಜಾಗವನ್ನು ಪಡೆದು ಅದರಲ್ಲಿ ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಆಲಮಟ್ಟಿ, ಯಾದಗಿರಿ 162 ಕಿಲೋಮೀಟರ್, ಭದ್ರಾವತಿ, ಚಿಕ್ಕಜಾಜೂರು 73 ಕಿಲೋಮೀಟರ್ ಇವಾಗ ತಾನೇ ಆದೇಶ ಆಗಿದೆ. ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಚಿಕ್ಕಜಾಜೂರು ನಿಮ್ಮ ಬಳ್ಳಾರಿಯ ಒಂದು ಡಬ್ಲಿಂಗ್ ಲೈನ್ ಏನಾಗಿದೆ 3,340 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಣ್ಣಂದು ಒಂದೇ ಒಂದು ಕನಸಿದೆ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.